ನೋಡೋಣ. ಮೀಡಿಯಾಕ್ಕೆ ಏನು ಕೆಲಸ ಇದೆಯೋ ಮಾಡಿ, ನಿಮ್ಮನ್ನು ನೀವು ಮಾರ್ಕೋಬೇಡಿ ಆಯಿತಾ. ಮಾರ್ಕೋತೀವಿ ಅನ್ನೋ ಹಂಗಿದ್ರೆ ಹೌದು ನಾವು ಮಾರ್ಕೋತೀವಿ ಆಯಿತಾ. ಆಗ ನಿಮಗೂ ನಾಯಿಗಳಿಗೂ ಯಾವುದೇ ಥರ ಇದೇ ಇಲ್ಲ ಆಯಿತಾ. ಮೀಡಿಯಾ ಈಸ್ ಈಕ್ವಲ್ ಟು ಬೀದಿ ನಾಯಿಗಳು ಅಷ್ಟೇ ಸರ್ ಹೇಳೋದು. ಮೀಡಿಯಾ ಅಂತೂ ವರ್ಸ್ಟು, ಪರ್ಟಿಕ್ಯುಲರಿ ಏಷ್ಯನೆಟ್ ಸುವರ್ಣ, ನಿನ್ನ ಹೆಸ್ರು ಹೇಳೋಕ್ಕೂ ನನಗೆ ಅಸಹ್ಯ ಆಯಿತಾ. ದಯವಿಟ್ಟು ಕೆಟ್ಟ ಮಾತಾಡೋದನ್ನು ನಿಲ್ಲಿಸಿ, ಫ್ಯಾನ್ಸ್ನ ದಯವಿಟ್ಟು ಪ್ರವೋಕ್ ಮಾಡಬೇಡಿ. ಯಾರೂ ಸುಮ್ಮನೆ ಇರೋದಿಲ್ಲ, ಯಾರ ಫ್ಯಾನ್ಸು ಸುಮ್ಮನೆ ಇರೋದಿಲ್ಲ. ದಯವಿಟ್ಟು ಪ್ರವೋಕ್ ಮಾಡಬೇಡಿ ಯಾರನ್ನೂ. ಏನಕ್ಕೆ ಮಾಡ್ತೀರಾ? ಸುದೀಪ್ನ ಕೂಡಿಸ್ತೀರಾ, ಮಾತಾಡ್ತಾರೆ, ಅವ್ರು ಒಂದು ಮಾತಾಡಿರೋದನ್ನು ಬೇರೆ ಥರ ತೋರಿಸ್ತೀರಾ. ಇದೇ ತಮ್ಲೈನ್ ಹಾಕಿ ತೋರಿಸ್ತಾ ಇದ್ದೀರಾ. ಯಾಕೆ? ಇಡೀ ಇಂಡಿಯಾನಲ್ಲಿ ದರ್ಶನ್ನೇ ಒಬ್ಬ ಆರೋಪಿ ಅನ್ನೋ ಥರ, ಆರೋಪಿನೂ ಅಲ್ಲ ಅಪರಾಧಿ ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ ಆಯಿತಾ. ಮೀಡಿಯಾಗೆ ದರ್ಶನ್ ಬಿಟ್ಟರೆ ಬೇರೆ ಇಲ್ವಾ? ಏನಕ್ಕೆ ದರ್ಶನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಮೀಡಿಯಾದವ್ರು ಏನೋ ಇಲ್ಲಿರೋದು ಅಲ್ಲಿಗೆ ಹೇಳ್ತೀರಾ, ಅಲ್ಲಿರೋದು ಇಲ್ಲಿಗೆ ಹೇಳ್ತೀರಾ. ಯಾವುದಕ್ಕಾರ ಸಾಲ್ವೇಷನ್ ಕೊಟ್ಟಿದ್ದೀರಾ? ಒಂದಕ್ಕೆ ಸಾಲ್ವೇಷನ್ ಕೊಟ್ಟಿಲ್ಲ. ನೀವೇ ಮೀಡಿಯಾದವ್ರು ತೋರಿಸಿದ್ರಿ 10 kg ಇಳಿದೋಗಿದ್ದಾನೆ, ಸಿಗರೇಟ್ಗೆ ಅಂಗಾಲಾಚದೆ ಬೇಡ್ತಾ ಇದ್ದಾನೆ, ಓಡೋಡಿ ಬಂದ ದರ್ಶನ್ ಅಂತ ಹಾಕ್ತಾರೆ. ಹೆಂಡತಿಯನ್ನು ನೋಡಲು ಓಡೋಡಿ ಬಂದ ದರ್ಶನ್. ನಾರ್ಮಲ್ಲಾಗೆ ನಡ್ಕೊಂಬರ್ತಾ ಇದ್ದಾರಲ್ಲ ಸರ್, ಎಲ್ಲೂ ಓಡೋಡಿ ಬಂದರು? ಎಲ್ಲೂ ಓಡಾಡಿ ಬರಲಿಲ್ಲ. ಮಗನನ್ನು ನೋಡಿ ಕಣ್ಣೀರಿಟ್ಟ ದರ್ಶನ್, ಮಗ ಬಂದೇ ಇಲ್ಲ, ಕಣ್ಣೀರಿಟ್ಟ ದರ್ಶನ್ ಕೂತ್ರೂ ತಪ್ಪು, ನಿಂತರೂ ತಪ್ಪು, ಮಲ್ಕೊಂಡಿದ್ರು ತಪ್ಪು. ಪಾಪ ಮನುಷ್ಯ ಏನು ಮಾಡಬೇಕು? ಫೋಟೋ ಆಚೆ ಬಂದಿದ್ದ ತಕ್ಷಣ ದನ ಇದ್ದಂಗಿದ್ದಾನೆ ಅಂತ ಹೇಳ್ತಾರೆ. ಹಾಗಾದರೆ ನೀನು ಕಳಿಸ್ತಾ ಇದೆಯಾ ಊಟನ? ಅವ್ರು ಇಲ್ಲಿಂದ ಬಳ್ಳಾರಿಗೆ ಹೋಗೋದೇ ದೊಡ್ಡದು. ಅಂಥದ್ರಲ್ಲಿ ಮಕ್ಕದ ಮುಂದೆ ಈ ಥರ ಕ್ಯಾಮ್ರಾ ಇಟ್ಟು ಮಾತಾಡಿಸ್ತೀವಿ ಅಂತ. ನಿಮ್ಗೆ ಅಲ್ಲೂ ಎಂಗೇಜ್ಮೆಂಟ್ ಬೇಕು, ಅಲ್ಲೂ TRP ಬೇಕು. ಇವಾಗ ಪರಪ್ನಗರ ಖಾಲಿ ಹೊಡಿತಾ ಇಲ್ಲ, ಯಾರು ಮಾತಾಡ್ತಾ ಇದ್ದಾರೆ ಪರಪ್ನಗರದ ಬಗ್ಗೆ? ಇವಾಗ ಯಾವುದೋ ಟೆರರಿಸ್ಟ್ನ ಹಿಡ್ದಿದ್ದಾರೆ ಏರ್ಪೋರ್ಟಲ್ಲಿ ಅಂತ. ಆಲ್ ರೈಟ್, ಅಲ್ಲಿಗೆ ಹಿಂಗೆ ರಂಗನಾಥ್, ಪಬ್ಲಿಕ್ TV ರಂಗನಾಥ್ ಹಿಂಗೆ ಮುಗಿತಾರೆ. ಆಲ್ ರೈಟ್. ಅದೇ ದರ್ಶನ್ ಹೆಂಡ್ತಿ ಬ್ಯಾಗಲ್ಲಿ ಊಟ ತೊಗೊಂಡೋಗಿದ್ರು, ಇಂಚಿಂಚು ಚೆಕ್ ಮಾಡೋದು ಅಂತ. ಆ DIGಗೆ 1000 ಕ್ವಶನ್ ಕೇಳ್ತಾರೆ ಮೀಡಿಯಾದವರು. ಎಲ್ಲದಕ್ಕೂ ಮೀಡಿಯಾದವ್ರನ್ನ ಕೇಳಿಬಿಟ್ಟು ಮುಂದೆ ಹೋಗ್ಬೇಕಾ?